ಈ ಕ್ಷಣದ ಹೆಡ್ಲೈನ್ಸ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನ್ಯಾಯಾಂಗ ಬಂಧನ. ಅನಾರೋಗ್ಯದ ಕಾರಣ ನೀಡಿ ಜೆಸಿಗೆ ನೀಡಿದ 17ನೇ ಎಸಿಎಂಎಂ ನ್ಯಾಯಾಲಯ. ಮೇ 14ರವರೆಗೂ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ. ಇನ್ನೊಂದೆಡೆ ರೇವಣ್ಣ ಜಾಮೀನಿಗೆ ಎಸ್ಪಿಪಿ ವಕೀಲರ ಆಕ್ಷೇಪ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಮುಂದೂಡಿಕೆ ಮಾಡಿದ ನ್ಯಾಯಮೂರ್ತಿ ಗಜಾನನ ಭಟ್. ಎಸ್ಐಟಿ ತನಿಖೆಯ ಬಗ್ಗೆಯೇ ಅಪಸ್ವರ. ನೇರವಾಗಿ ಗೃಹ ಸಚಿವರನ್ನೇ ಪ್ರಶ್ನಿಸಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಎಸ್ಐಟಿ ತನಿಖೆಯನ್ನ ಸಮರ್ಥಿಸಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಮಾಜಿ ಸಿಎಂ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ನಾಯಕರು ಕೆಂಡ. ಒಕ್ಕಲಿಗ ಸಚಿವರಿಂದಾನೂ ಸುದ್ದಿಗೋಷ್ಠಿ. ನಾಳೆ ಕೋರ್ ಕಮಿಟಿ ಸಭೆ ಕರೆದ ಜೆಡಿಎಸ್. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಸಭೆಯಲ್ಲಿ ಪ್ರಜ್ವಲ್ ಹಾಗೂ ರೇವಣ್ಣ ವಿಚಾರಗಳ ಬಗ್ಗೆ ಚರ್ಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.